ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಕಾದಿದ್ದ ಸಂಚಿಕೆ ಬಂದೇ ಬಿಡ್ತು. ವರ್ಷಗಳ ನಂತರ ಈ ಕಡೆ ಸತ್ಯ ರೆವೆಲ್ ಆಗೇ ಬಿಡ್ತು. ಹಾಗಾದರೆ ಇಲ್ಲಿ ಬೊಂಬೆ ಆಡಿಸೋರು ಹೇಳಿದ ಮಾತು ಕೇಳಿ ಕೀರ್ತಿ ದೆಲ್ ಖುಷಿ ಆಗಿದ್ರೆ ಫೈನಲಿ ಕೀರ್ತಿಗೆ ಅವಳ ಪ್ರೀತಿ ಸಿಕ್ಕೇ ಬಿಡುತ್ತಾ. ವೈಷ್ಣವ್ ಕೀರ್ತಿ ಬಳಿ ಬಂದೇ ಬಿಡ್ತಾನೆ. ಆ ಕಡೆ ಲಕ್ಷ್ಮಿ ವೈಷ್ಣವ್ನ ಬಿಟ್ಟು ಹೋಗೇ ಬಿಡ್ತಾಳೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಸತ್ಯ ತಿಳ್ಕೊಂಡು ನಂತರ ಏನು ಲಕ್ಷ್ಮಿ ನಿನಗೆ ಗೊತ್ತಾಯ್ತಾ, ಅರ್ಧ ಸತ್ಯ ತಿಳ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿದಾಗ ನೀವು ಹೇಳೋ ಮಾತನ್ನೆಲ್ಲ ಕೇಳೋಕ್ಕಾಗಲ್ಲ ಅಂದಾಗ ಹೌದಾ, ಹಾಗಿದ್ರೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂದರೆ ಹೋಗಿ ನಿಮ್ಮ ಅತ್ತೆನ ಕೇಳುವ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ನಿಮ್ಮ ವಿಷಯವಾಗಿ ಅತ್ತೆನೇ ಬರ್ತಾರೆ, ಖಂಡಿತ ಅವ್ರನ್ನೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಲಕ್ಷ್ಮಿ ಕೂಡ ಹೊರಡ್ತಿದ್ದಾಳೆ. ನಂತರ ಈ ಕಡೆ ದಾರಿ ಮಧ್ಯೆ ಗೊಂಬೆ ಆಡಿಸೋರು ಮತ್ತೆ ಸಿಗ್ತಾರೆ. ಈ ಕಡೆ ನೀವು ಯಾವಾಗಲೂ ಕೂಡ ಸಿಗ್ತೀರಾ, ಒಟ್ಟೊಟ್ಟಾಗಿ ಮಾತಾಡ್ತೀರಾ, ಏನು ಅನ್ನೋದೇ ಅರ್ಥ ಆಗಲ್ಲ. ನೀವು ದಯವಿಟ್ಟು ಏನು ಹೇಳ್ತಿರೋದನ್ನು ಕ್ಲಿಯರಾಗಿ ಹೇಳಿ ಅಂತಿದ್ರೆ ಏನಮ್ಮ. ಯಾವತ್ತೂ ಕೂಡ ವಿಷ್ಣು ಜೊತೆ ಲಕ್ಷ್ಮಿ ಇರಲೇಬೇಕು, ಎಂಥ ಸಮಯದಲ್ಲೂ ಲಕ್ಷ್ಮಿ ವಿಷ್ಣುನ ಬಿಟ್ಟು ಹೋಗಬಾರ್ದು, ಹಾಗೆ ವಿಷ್ಣು ಕೂಡ ನಿನ್ನ ಜೊತೆ ಇರಲೇಬೇಕು. ಜೊತೆಗೆ ನೀನು ಸತ್ಯದ ದಾರಿಲಿಲ್ಲ, ಸುಳ್ಳಿನ ದಾರಿಲಿದೆಯಾ, ಮೊದಲು ಸತ್ಯವನ್ನ ತಿಳ್ಕೊ. ಜೀವನ ಕವಲೊಡೆಯುತ್ತೆ, ಬದುಕಿನಲ್ಲಿ ಗೊತ್ತಾಗಬೇಕಾಗಿರೋ ಸತ್ಯ ಗೊತ್ತಾಗುತ್ತೆ. ಗೊತ್ತಾದಾಗ ನಿನ್ನ ಬದುಕೆ ಅಲ್ಲೂಲ ಕಲ್ಲೋಲ ಆಗುತ್ತೆ. ಆದರೆ ಆ ಬದುಕಿನ ದಾರಿಯಲ್ಲಿ ನೀನು ಒಂದು ದೃಢ ನಿರ್ಧಾರ ಮಾಡ್ತೀಯ, ಅದು ನಿನ್ನ ಬದುಕಿಗೆ ಒಂದು ತೆರವು ಕೊಡುತ್ತೆ. ಜೊತೆಗೆ ನೀನು ಏನು ನಂದು ಕಳ್ಕೊತಿದ್ದೀನಿ ಅನ್ಕೋತಿದ್ಯೋ, ನಿಂದೇನು ಅನ್ನೋದು ನಿನಗೆ ಸಿಗುತ್ತೆ ಅಂತಿದ್ರೆ ನಂದೇನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ದಿನ ನಂದು ಅಂದ್ಕೊಂಡಿದ್ದು ಯಾರಿಂದನೂ ಸಿಕ್ಕಿದ್ದು ಅಂತ ಅನ್ನಿಸ್ತದೆ, ನಂದಲ್ಲ ಅಂತ ಅನ್ನಿಸ್ತದೆ, ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂದಾಗ ಖಂಡಿತ ನಿಂದೇನಿದೆಯೋ ಅದು ನಿನಗೆ ಸಿಗುತ್ತೆ. ವಿಧಿ ಆಟ ಏನಾಗಬೇಕು ಅದು ಹಾಗೆ ಆಗುತ್ತೆ ಅಂತ ತಿಳಿಸ್ತಾರೆ. ಈ ಕಡೆ ಮನೇಲಿ ಎಲ್ಲರೂ ಕೂಡ ಅವ್ರವ್ರಿಗೆ ಹೇಳೋದನ್ನು ನೆನಪು ಮಾಡಿಕೊಂಡು ಯೋಚನೆ ಮಾಡ್ತಿದ್ರೆ, ಈ ಕಡೆ ಅಂಕಿತ್ ಮಾತ್ರ ನನ್ನ ತಂದೆ ಬದುಕಿದ್ರು ಅಣ್ಣ, ನೀನು ಕೂಡ ಸುಳ್ಳು ಹೇಳ್ಬಿಟ್ಟಿಯಲ್ಲ. ಆ ಶಾಸ್ತ್ರದ ವ್ಯಕ್ತಿ ಹೇಳಿದ್ ನೋಡಿದ್ರೆ ನನ್ನಪ್ಪ ಬದುಕಿದ್ದಾರೆ, ನಾನಂತೂ ನನ್ನ ಅಪ್ಪನ ಹುಡುಕ್ತೆ ಬಿಡುವುದಿಲ್ಲ. ಅಪ್ಪ ಇಲ್ಲದೆ ಎಲ್ಲರೂ ಕೂಡ ಆಡ್ಕೊಂಡಾಗ ಆಗೋ ನೋವು ಏನು ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಿದ್ಯಾ ಅಂತ ಕೇಳ್ತಿದ್ರೆ, ಇಲ್ಲ ಕೊಡೋ ನಮಗೂ ಕೂಡ ಗೊತ್ತಿಲ್ಲ, ಸುಪ್ರೀತಾ ಅತ್ತೆಗೆ ಮಾತ್ರ ಗೊತ್ತಿರೋದು. ಅವರೇ ಹೇಳಲಿಲ್ಲ ಅಂದಮೇಲೆ ನಮಗೆ ಹೇಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ತಿಲ್ಲ ಅಂದರೆ ಅವ್ರಿಗೆ ಹೇಳೋಕೆ ಮನಸ್ಸಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರೆ ಅವನಿಗೆಲ್ಲ ಅರ್ಥ ಆಗುತ್ತೆ ಅಂತ ಸುಪ್ರೀತಾ ಅವ್ರು ಹೇಳ್ತಿದ್ದಾರೆ. ನೋಡಪ್ಪ ನಿಮ್ಮಮ್ಮ ಅವಳ ಕಷ್ಟನ ತುಂಬ ಬಾರಿ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರು. ಈ ಕಡೆ ಅಂಕಿತ್ ನನ್ನ ಅಪ್ಪನ ಹುಡುಕ್ತೀನಿ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಕಾವೇರಿಯವರಂತೂ ಕೈಗಳನ್ನು ಹಳೆ ರಕ್ತ ಅಂಟಿದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಹಳೆ ದಿನಗಳನ್ನ ನೆನಪಿಸ್ಕೋತಿದ್ದಾರೆ. ಅವ್ರ ಕೈಗೆ ರಕ್ತ ಅಂಟಿದ ಹಾಗಿದ್ರೆ ಕಾವೇರಿಯವರು ಯಾರನ್ನು ಸಾಯಿಸಿದ್ದಾರೆ, ಹಾಗಿದ್ರೆ ಏನಪ್ಪ ಇದೊಂದು ಬಿಗ್ಗೆಸ್ಟ್ ಟ್ವಿಸ್ಟ್. ಕಾವೇರಿಯವರು ಇದೆಲ್ಲ ಇನ್ನೇನು ಮಾಡಿದ್ದಾರೆ. ಇಷ್ಟು ದಿನ ಕತೆ ಒಂದಿತ್ತು, ಈಗ ಮತ್ತೊಂದಕ್ಕೆ ಟ್ವಿಸ್ಟ್ ತಗೋತಾ ಇದೆ. ಕೈಗಳಿಗೆ ರಕ್ತ ಅಂಟ್ಕೊಂಡಿದೆ, ಅದಕ್ಕೆ ಪ್ರತಿಫಲನ ಕರ್ಮನ ಅನುಭವಿಸ್ಲೇಬೇಕಿದೆ ಅಂತ ಗೊಂಬೆ ಆಡಿಸೋರು ಮಾತು ಕೇಳಿದೆ. ಶಾಕ್ ಆಗ್ತಿದ್ದಾರೆ. ಗಂಡ ಬರ್ತಿದ್ದಾಗೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ತಕ್ಷಣ ಯಾಕೆ ಗಾಬರಿ ಆಗ್ತಿದ್ಯಾ, ರಕ್ತ ಏನೇನೋ ಮಾತಾಡ್ತಾರೆ ಕೆಲವೊಮ್ಮೆ, ಅದನ್ನೆಲ್ಲ ಅನ್ಕೊಳ್ಳೋಕ್ಕಾಗತ್ತಾ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತಿದ್ರೆ ಈ ಕಡೆ ಲಕ್ಷ್ಮಿ ಬಂದಿದ್ದೆ, ಅತ್ತೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೇಳ್ತಿದ್ದಾಳೆ. ಎಲ್ಲಿ ಹೋಗಿದ್ದೆ ನೀನು ಇಷ್ಟೊತ್ತು, ಯಾರಿಗೂ ಕೇಳದೆ ಹೋಗ್ತೀಯಲ್ಲ, ನಿನ್ಗೆ ಯಾರು ಕೇಳೋರು ಇಲ್ವಾ ಅಂತಿದ್ರೆ, ಯಾವಾಗಲೂ ಕೂಡ ನನ್ನ ಹತ್ರ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಅದಕ್ಕೆ ನೀವು ಉತ್ತರ ಕೊಡ್ತಿಲ್ಲ, ಈ ಬಾರಿ ನನಗೆ ಉತ್ತರ ಕೊಡಲೇಬೇಕು. ಕೀರ್ತಿಯವ್ರ ವಿಷಯದಲ್ಲಿ ಕಾರುಣ್ಯ ಆಂಟಿ ಬಂದಾಗಲೂ ಯಾವಾಗಲೂ ನೀವೇ ಯಾಕೆ ಮಧ್ಯಕ್ಕೆ ಬರ್ತೀರಾ, ನಿಮ್ಮ ಹೆಸರು ಯಾಕೆ ಮಧ್ಯಕ್ಕೆ ಬರುತ್ತೆ. ಕೀರ್ತಿಯವರು ಹೇಳಿದ್ರು ಎಲ್ಲ ವಿಷಯ ನಿಮಗೆ ಗೊತ್ತಿರುತ್ತೆ, ಹೋಗಿ ಕೇಳು ಅಂತ. ಅವ್ರು ಹೇಳ್ತಾರೆ, ನಾನು ವೈಷ್ಣವ್ ಮತ್ತು ಕೀರ್ತಿ ನಡುವೆ ಬಂದಂತೆ ಈ ಒಂದು ತಾಳಿ ನನ್ನ ಕುತ್ತಿಗೆಗೆ ಬೀಳೋಕೆ ಅವ್ರ ಕಾರಣ ಅಂತ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಕೀರ್ತಿ ಎಲ್ಲ ಸತ್ಯ ಹೇಳ್ಬಿಟ್ಟಿದ್ದಾಳೆ ಅಂತ. ಈ ಕಡೆ ವೈಷ್ಣವ್ಗೂ ಕೂಡ ಶಾಕ್ ಆಗ್ತದೆ. ಫೈನಲಿ ಇಲ್ಲಿ ಈ ಒಂದು ಗುಟ್ಟು ರಟ್ಟಾಗೋ ಸಮಯ ಬಂದೇ ಬಿಡ್ತು. ಇಷ್ಟು ದಿನ ಗುಟ್ಟು ಮಾಡ್ತಿದ್ದಂಥ ಈ ವಿಷಯ ಲಕ್ಷ್ಮಿ ಮುಂದೆ ಬಯಲಾಗೇ ಹೋಯ್ತು. ಈ ಕಡೆ ಫೈನಲಿ ಕಾವೇರಿ ಅವ್ರದ್ದು, ಹೌದಮ್ಮ ನಿನ್ನ ಗಂಡ ಪ್ರೀತಿ ಮಾಡ್ತಿದ್ದ ಕೀರ್ತಿನೇ ಆ ಹುಡುಗಿ, ಬೇರೆ ಯಾರು ಅಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ, ಹಾಗಾದರೆ ಇಷ್ಟು ದಿನ ಪ್ರೀತಿ ಮಾಡಿದ ಹುಡುಗಿ ಕೀರ್ತಿ ಅವ್ರನ್ನ ವೈಷ್ಣವ್ ಅವರು ಲವ್ ಮಾಡಿದ್ದು ಅಂದಾಗ ಹೌದು, ಕೀರ್ತಿ ಮತ್ತು ವೈಷ್ಣವೇ ಲವ್ ಮಾಡಿದ್ದು. ಆದರೆ ಕೀರ್ತಿ ಮದುವೆ ಆಗೋದಿಲ್ಲ ಅಂತ ಹೇಳಿ ಮೋಸ ಮಾಡಿದಾಗ ನಾನೇ ನನ್ನ ಮಗನಿಗೆ ಬುದ್ಧಿ ಹೇಳಿ ನಿನ್ನ ಜೊತೆ ಮದುವೆನ ಗೊತ್ತು ಮಾಡಿದೆ ಅಂತ ತಿಳಿಸ್ತಿದ್ದಾರೆ. ಈ ಕಡೆ ಹೌದಾ ಅಂತ ಹೇಳ್ತಿದ್ದಾಗೆ ತಲೆ ತಗ್ಸಿ ವೈಷ್ಣವ್ ನಿಂತಿದ್ದಾರೆ. ಬಟ್ ಆ ಕಡೆ ಕೂಡ ಕೀರ್ತಿಗೆ ಗೊಂಬೆ ಆಡಿಸೋರು ಹೋಗಿ ನೀನು ಅನ್ಕೊಂಡಾಗೆ ನಿನ್ನ ಹುಡುಗ ನಿನ್ನ ಪ್ರೀತಿ ಈ ವರ್ಷ ನಿನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅಂತ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ವೈಷ್ಣವ್ನನ್ನ ಹುಡ್ಕೊಂಡು ಬರ್ತಾನೆ ಅಂತ ಫುಲ್ ಖುಷಿಯಾಗಿದ್ದಾಳೆ. ಹಾಗಿದ್ರೆ ಪ್ರೀತಿ ಹುಡ್ಕೊಂಡು ಬರುತ್ತೆ ಅಂದರೆ ಅದು ವೈಷ್ಣವ ಅಥವಾ ಕೀರ್ತಿನ ಪ್ರೀತಿ ಮಾಡೋ ಬೇರೆಯವ್ರು ಯಾರಾದರೂ ಎಂಟ್ರಿ ಕೊಡ್ತಿದ್ದಾರೆ ಕತೆಗೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.